ಬೀದಿ ನಾಯಿಗಳ ರಾಕ್ಷಸಿ ಕೃತ್ಯಕ್ಕೆ ನಡು ರಸ್ತೆಯಲ್ಲೇ ಸಾವನ್ನಪ್ಪಿದ್ದಂತಹ ವೃದ್ಧನ ಮನೆಯಲ್ಲಿನೂ ಸೂತಕದ ಛಾಯೆ ಮಾಸಿಲ್ಲ. ಹೀಗಿರುವಾಗಲೇ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಾಗಿರುವಂತಹ ಪಾಲಿಕೆ ಅದ್ಯಾಕೋ ಕೇಸ್ ಕ್ಲೋಸ್ ಮಾಡುವಂತಹ ಲೆಕ್ಕಾಚಾರದಲ್ಲಿದ್ದಂತೆ ಕಾಣಿಸ್ತಾ ಇದೆ. ಬಿಬಿಎಂಪಿ ಸುತ್ತ ಬೆಳೆದಂತಹ ಅನುಮಾನಗಳ ಹುತ್ತ ಕಳಚಿಡ್ತೀವಿ ನೋಡಿ. ಹೀಗೆ ಬೀದಿ ನಾಯಿಗಳು ಎಲ್ಲವೂ ಒಟ್ಟಿಗೆ ಸೇರಿ ಸೀತಪ್ಪನನ್ನ ಹರಿದು ಮುಕ್ಕಿದ ಈ ದೃಶ್ಯ ನೋಡಿದವರದ್ದು ಒಂದೇ ಕೂಗು, ಸ್ಟ್ರೀಟ್ ಡಾಗ್ ಹಾವಳಿಯಿಂದ ಬಚಾವ್ ಮಾಡಿ ಅನ್ನೋದು. ಆದ್ರೆ ಇಂತಹ ಕ್ರೂರ ಘಟನೆ ನಡೆದ ಮೇಲೂ ಪಾಲಿಕೆ ಬೀದಿ ನಾಯಿಗಳೇ ಸಾವಿಗೆ ಕಾರಣ ಅನ್ನೋದನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. 2 ದಿನಗಳಿಂದ ನ್ಯೂಸ್ ಫಸ್ಟ್ ಈ ಪ್ರಕರಣದ ಹಿಂದೆ ಬಿದ್ದಿದ್ದು ಎಂಎಸ್ ರಾಮಯ್ಯ ಆಸ್ಪತ್ರೆಯಿಂದಲೂ ಬೀದಿ ನಾಯಿಗಳಿಂದಲೇ ಸೀತಪ್ಪ ಸಾವು ಸಂಭವಿಸಿದೆ ಅನ್ನೋ ಮಾಹಿತಿ ಕಲೆ ಹಾಕಿದೆ. ಆದರೆ ತನ್ನ ಚಿಕನ್ ರೈಸ್ ಭಾಗ್ಯದಿಂದ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗೋ ಭಯದಲ್ಲಿರುವ ಪಾಲಿಕೆ ಸೀತಪ್ಪ ಸಾವಿಗೆ ಬೀದಿ ನಾಯಿಗಳು ಕಾರಣ ಅನ್ನೋದನ್ನ ಖಚಿತಪಡಿಸಲು ಹಿಂದೇಟು ಹಾಕ್ತಾ ಇದೆ. ಸದ್ಯ ಪಾಲಿಕೆಯ ಈ ನಡೆಯ ಹಿಂದೆ ಸಾಕಷ್ಟು ಅನುಮಾನ ಹುಟ್ಟಿಕೊಂಡಿದೆ. ಪಾಲಿಕೆ ಮೇಲೆ ಅನುಮಾನ ಯಾಕೆ? ಅನುಮಾನ ನಂಬರ್ 1, ಸಿಸಿಟಿವಿ ಸಾಕ್ಷ್ಯ ಇಲ್ಲ. ಘಟನೆಗೆ ಸಂಬಂಧಿಸಿದ ಯಾವುದೇ ಸಿಸಿಟಿವಿ ಸಾಕ್ಷ್ಯ ಇಲ್ಲ ಅಂತ ಪಾಲಿಕೆ ಹೇಳ್ತಾ ಇದೆ. ಆದರೆ ಘಟನೆ ನಡೆದ ಸ್ಥಳದಿಂದ 5 ರಿಂದ 10 ಮೀಟರ್ ಅಂತರದಲ್ಲಿ ಅಂಗಡಿ ಸಿಸಿಟಿವಿ ಇದೆ. ಎಷ್ಟೇ ಮನವಿ ಮಾಡಿದ್ರೂ ಸಿಸಿಟಿವಿ ತೋರಿಸಲು ಅಂಗಡಿ ವ್ಯಕ್ತಿ ಹಿಂದೇಟು ಹಾಕ್ತಿದ್ದಾನೆ. ಬಟ್ ಮಾಧ್ಯಮದವರು ಇಲ್ಲದಿದ್ದಾಗ ಅಧಿಕಾರಿಗಳು ಸಿಸಿಟಿವಿ ಚೆಕ್ ಮಾಡಿದ್ರು ಅನ್ನೋ ಆರೋಪ ಮಾಡಿದ್ದಾರೆ ಇಲ್ಲಿನ ಸ್ಥಳೀಯರು. ಅನುಮಾನ ನಂಬರ್ 2, 6 ತಿಂಗಳ ಹಿಂದಿನ ಪ್ರಕರಣ. 6 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ಡೆಡ್ಲಿ ನಾಯಿಗಳ ದಾಳಿಗೆ ವ್ಯಕ್ತಿಯೋರ್ವರು ಬಲಿಯಾಗಿದ್ರು. ಈ ಪ್ರಕರಣವನ್ನ ಪಾಲಿಕೆ ಮುಚ್ಚಿ ಹಾಕಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಅನುಮಾನ ನಂಬರ್ 3, ಪ್ರತ್ಯಕ್ಷದರ್ಶಿ ಮಾತು. ದಾಳಿ ಆದಾಗ ಮೊದಲಿಗೆ ಸಹಾಯಕ್ಕೆ ಬಂದಿದ್ದು ಪಕ್ಕದ ಮನೆ ಮಹಿಳೆ. ಈ ವೇಳೆ 8 ರಿಂದ 9 ನಾಯಿಗಳು ಅಟ್ಯಾಕ್ ಮಾಡ್ತಾ ಇರೋದು ಕಂಡು ಈಕೆ ಗಾಬರಿಯಾಗಿದ್ರು. ಸೀತಪ್ಪ ಮೈ ಮೇಲಿದ್ದ ಬಟ್ಟೆ ಬೆಡ್ಶೀಟ್ ಹರಿದಾಕಿದ್ದನ್ನ ನೋಡಿ ತನ್ನ ಕಟ್ಟಡದಲ್ಲಿದ್ದ ಇತರರನ್ನ ಕರೆದುಕೊಂಡು ಮಹಿಳೆ ಹೋಗಿ ಸೀತಪ್ಪನ ರಕ್ಷಣೆಗೆ ಮುಂದಾಗಿದ್ರು. ಆಂಬ್ಯುಲೆನ್ಸ್ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಇಷ್ಟೆಲ್ಲ ಆದ್ರೂ ಬಿಬಿಎಂಪಿಗೆ ಮಾತ್ರ ಈ ಬಗ್ಗೆ ಸಾಕ್ಷ್ಯ ಬೇಕೇ ಬೇಕಂತೆ. ಅನುಮಾನ ನಂಬರ್ 4, ಪಾಲಿಕೆ ಬೇಜವಾಬ್ದಾರಿ ಹೇಳಿಕೆ. ಸೀತಪ್ಪ ಮನಸ್ಥಿತಿ ಸರಿ ಇರಲಿಲ್ಲ. ಬೆಳಗ್ಗೆ ಕುಡಿಯಲು ಹೋದಾಗ ಘಟನೆಯಾಗಿದೆ ಎಂದಿದೆ. ಆದರೆ ಸೀತಪ್ಪ ಮನಸ್ಥಿತಿಗೂ ಬೀದಿ ನಾಯಿಗಳ ದಾಳಿಗೂ ಏನ್ ಸಂಬಂಧ? ಉಸಿರಾಟದ ಸಮಸ್ಯೆ ಸರಿಪಡಿಸಲು ವಾಕಿಂಗ್ ಮಾಡ್ತಾ ಇದ್ರು ಅಂತ ಮೃತ ಸೀತಪ್ಪನ ಕುಟುಂಬ ಹೇಳಿಕೆ ಕೊಟ್ಟಿದೆ. ವಿಪರ್ಯಾಸ ಅಂದ್ರೆ ಪಾಲಿಕೆ ಆರೋಗ್ಯ ಪರಿಸ್ಥಿತಿ ಬದಲು ಮನಸ್ಥಿತಿ ಸರಿಯಿಲ್ಲ ಅಂತ ಪ್ರಕಟಣೆ ಕೊಟ್ಟಿದೆ. ಅನುಮಾನ ನಂಬರ್ 5, ಮಾಹಿತಿ ಕೊಡಲು ಹಿಂದೇಟು. ಈ ಘಟನೆಯ ಬಗ್ಗೆ ಸರಿಯಾದ ಮಾಹಿತಿ ಕೊಡಲು ಪಾಲಿಕೆ ಹಿಂದೇಟು ಹಾಕಿದೆ. ಆಸ್ಪತ್ರೆ ವೈದ್ಯರಿಗೂ ಘಟನೆ ಮಾಹಿತಿ ಕೊಡದಂತೆ ಸೂಚಿಸಿರುವ ಆರೋಪ ಕೂಡ ಇದೆ. ಆದರೆ ಈ ಎಲ್ಲ ಆರೋಪಗಳನ್ನ ಪಾಲಿಕೆ ತಳ್ಳಿ ಹಾಕಿದೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ಗೆ ಕಾಯ್ತಾ ಇರೋ ಪಾಲಿಕೆ ನೋಡ್ಕೊಂಡು ಪರಿಹಾರ ಹೆಚ್ಚು ಮಾಡ್ತೀವಿ ಅಂತಿದೆ. ಇಲ್ಲ, ಬಟ್ ಅದು ಮುಚ್ಚಿ ಹಾಕಕ್ಕೆ ಅಂದರೆ ಅವರು ಯಾರಿಗೆ ಇನ್ಫಾರ್ಮ್ ಮಾಡಿದ್ರು, ಅದು ಅವರು ಏನಾದರೂ ಡೀಟೇಲ್ಸ್ ಕೊಟ್ಟರೆ ಯಾವ ಹಂತದಲ್ಲಿ ಅವರು ಇನ್ಫಾರ್ಮೇಷನ್ ಕೊಡಲಾಗಿತ್ತು ಮತ್ತು ಆವಾಗ ಏನು ಕ್ರಮ ಆಗಿದೆ ನಾವು ಖಂಡಿತ ಚೆಕ್ ಮಾಡ್ತೀವಿ. 1. 2ನೇದು, ನಾವು BBMP ವತಿಯಿಂದ ಈಗ ಅಬ್ಸರ್ವೇಷನ್ ಸೆಂಟರ್ ಕೂಡ ಒಂದು ಯಲಹಂಕಲ್ಲಿ ಓಪನ್ ಮಾಡಿದ್ದೀವಿ. ಈ ಆಗಿರ್ತಕ್ಕಂಥ ಘಟನೆ ಇದೆ. ನಮ್ಮ ಆಫೀಸರ್ಸ್ ಆಲ್ರೆಡಿ ಸ್ಪಾಟ್ಗೆ ವಿಸಿಟ್ ಮಾಡಿ ಅವ್ರದ್ದು ರಿಪೋರ್ಟ್ ರೆಡಿ ಮಾಡ್ತಾಯಿದ್ದಾರೆ. ಆ್ಯಂಡ್ ವಿ ಆರ್ ಅವೈಟಿಂಗ್ ಪೋಸ್ಟ್ ಮಾರ್ಟಮ್ ರಿಪೋರ್ಟು. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಎಕ್ಸಾಕ್ಟ್ಲಿ ಕಾಸ್ ಆಫ್ ಡೆತ್ ಏನಂತ ಅನ್ನೋದು ಗೊತ್ತಾಗುತ್ತದೆ. ಬೇಸ್ಡ್ ಆನ್ ದ್ಯಾಟ್ ನಿಯಮಾನುಸಾರ ಅವ್ರಿಗೆ ಏನು ಕಂಪೆನ್ಸೇಷನ್ ಕೊಡಬೇಕಾಗ್ತದೆ ಅದನ್ನು ಪ್ರೊಸೆಸ್ ಮಾಡ್ತೀವಿ. ಅದೇನೇ ಹೇಳಿ, ರಾಜ್ಯದ ಜನರಿಗೆ ಬೀದಿ ನಾಯಿ ಕಂಟಕವಾಗಿ ಕಾಡ್ತಾ ಇದೆ. ಕಳೆದ ಒಂದೇ ವಾರದಲ್ಲಿ 10,000ಕ್ಕೂ ಹೆಚ್ಚು ಮಂದಿ ಮೇಲೆ ಶ್ವಾನಗಳು ದಾಳಿ ಮಾಡಿವೆ. 23 ಜನರನ್ನ ಬಲಿ ಪಡೆದಿವೆ. ಹೇಗಿದ್ರೂ ಪಾಲಿಕೆ ಇದಕ್ಕೊಂದು ಪರಿಹಾರ ಹುಡುಕುವ ಬದಲು ಸಬೂಬು ಹುಡುಕುತ್ತಾ ಕುಳಿತಿರುವುದು ನಿಜಕ್ಕೂ ದುರಂತ.
ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು.